ಟೈಮ್ ಬಂದುಬಿಟ್ಟು 4:30. ಮಲ್ಕೊಂಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಗಂಗಾವತಿಯಿಂದ ಇಲ್ಲಿಗೆ ನಿಯರ್ಲಿ 15-16 ಕಿಲೋಮೀಟರ್ಸ್ ಆಗುತ್ತೆ. ಮಲ್ಕೊಂಬಿಟ್ಟೆ ನಾನು. 4:30ಗೆ ಬಂದಿದ್ದೀವಿ ಇಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ. ಬೆಟ್ಟ ಇಲ್ಲಿ ಸ್ಟ್ರೈಟ್ ಆಪೋಸಿಟ್ ಇದೆ ನೋಡಿ ಅಲ್ಲಿ. ಈಗ ಮೇಲೆ ಹತ್ತಬೇಕೀಗ ಎಲ್ರೂ. ನಂಗೆ ಗೊತ್ತೇ, ನಂಗೆ 40-45 ಮಿನಿಟ್ಸ್ ಆಗುತ್ತೆ ಹತ್ತಕ್ಕೆ. 575 ಸ್ಟೆಪ್ಸ್ ಇದೆ ಅಂತೆ. ಕಿಷ್ಕಿಂದ ಅಂತ ಕರೀತಾರೆ, ಹನುಮಾನ್ ಜನ್ಮಸ್ಥಳ. ಬನ್ನಿ ಹತ್ತುವ. ಎಲ್ಲ ಹೋಗ್ತವ್ರೆ ಮುಂದೆ ಜೋಶಲ್ಲಿ. ನೋಡೋಣ ಬೆಟ್ಟ ಹತ್ತೋದು ಇನ್ನೂ ಎಷ್ಟು ಜೋಶ್ ಇರುತ್ತೆ ಅಂತ. ನನಗೂ ಡೌಟು. ಕಂಡೀಷನ್ ಬೇರೆ ಸರಿ ಇಲ್ಲ. ಫುಲ್ ಸ್ಟಮಕ್ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ. ಬೆಳಗ್ಗೆ ಬೇರೆ ಬ್ರೇಕ್ಫಾಸ್ಟ್ ಸರಿಗಾಗಲಿಲ್ಲ. ಏನ ನಾನೀಗ ಹತ್ತೀನಿ ಅಂತ ಹೇಳದ್ದ ನಿಮಗೆ? ಟ್ರೈ ಮಾಡ್ತೀನಿ ಅಂದೆ. ನೋಡೋಣ ಏನಂತೀರ ಅಂತ. ಬೆಟ್ಟ ಹತ್ತಕ್ಕೆ ಎಂಟ್ರಿ. ಟೈಮ್ ಈಗ 4:35 ಆಗಿದೆ. ಹತ್ತೋದಕ್ಕೆ 5:30 ಆಗುತ್ತೆ. ನೋಡೋಣ ಎಷ್ಟು ಗಂಟೆ ಆಗುತ್ತೆ. ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ, ಗಂಗಾವತಿ ತಾಲೂಕು, ಕೊಪ್ಪಳ ಡಿಸ್ಟ್ರಿಕ್ಟ್, ಚಿಕ್ಕರಾಂಪುರ, ಆನೆಗುಂದಿ. ಇಲ್ಲಿಂದ ಸ್ಟಾರ್ಟ್ ಅಣ್ಣ. ನೋಡಿ ಗೈಸ್, ನೋಡೇ ಇಲ್ಲ, ಸುಮ್ಮನೆ ಬನ್ನಿ. ನಾನು ಫ್ಯಾಮಿಲಿ ಪೂರ್ತಿ ನಿಂತಿದೆ ಅಲ್ಲಿ. ನನ್ನ ಕೈಲೇನಿಲ್ಲ ಗುರು. ಆಯ್ತಾಯ್ತು. ಸರಸು ಸಲ್ಲಾಪದಲ್ಲಿ. ಓ, ಅಲ್ಲೊಂದು ಜೋಡಿ ಇಲ್ಲೊಂದು ಜೋಡಿ ಕೂತವಲ್ಲ. ಓ, ಮಕ್ಕಳು ಫ್ಯಾಮಿಲಿ. ಕೈಯಲ್ಲಿ ಹಿಡ್ಕೊಂಬಂದ್ರೆ ಹಂಗೆ, ಕೈಯಲ್ಲಿ ಏನೋ ಹಿಡ್ಕೊಂಬಂದ್ರೆ ಹಂಗೆ ಅದು. ಇನ್ನ ಸ್ಟಾರ್ಟ್ ನೋಡಿ. ಬೆಟ್ಟ ಹತ್ತು. ಜೈ ಶ್ರೀರಾಮ್. ಸ್ಟಿಕ್ ಎಲ್ಲಿ ಇಟ್ಟ? ಅಲ್ಲೇ ಇಟ್ಟವಲ್ಲ ಗಾಡಿಯಲ್ಲಿ. ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನನ್ನ ಸೈಡಲ್ಲಿ ಕೂಡ ಅಷ್ಟೇ ಕಟ್ಟೆ ಇದೆ. ಎಲ್ಲಿದ್ದಾರೆ ಅವರು? ಇನ್ನ ನಾವು ಹತ್ತಿಲ್ಲ ಅನ್ಕೊಂಡು ಅಲ್ಲೇ ವೆಯ್ಟ್ ಮಾಡ್ತಿರ್ಬೇಕಣ್ಣ. ನೋಡಿ ಗೈಸ್, ಆಪೋಸಿಟ್ ಕಾಣ್ತಾ ಇರೋದು ತುಂಗಭದ್ರಾ ರಿವರು. ಸ್ಟ್ರೈಟ್ ಅವೇ ನಿಮಗೆ ಹಂಪಿ ಕಾಣುತ್ತೆ. ಅಲ್ಲಿ ಕಾಣ್ತಿದೆ ತುಂಬ ದೂರದಲ್ಲಿ ಸ್ಟ್ರಕ್ಚರ್ಸು, ಅದೇ ಹಂಪಿ. ನಮಗೆ ಆ ತುಂಗಭದ್ರಾ ರಿವರ್ ಅಡ್ಡ ಬಂದಿರ್ತದೆ, ಸೊ ಸುತ್ಕೊಂಡು ಬರಬೇಕು. ಹಂಪಿ ಸ್ಟ್ರೈಟ್ ಅವೇ ಆಪೋಸಿಟ್ ಇರೋದೇ ಇದು ಕಿಷ್ಕಿಂದ. ಸ್ಟೀಪ್ ಸ್ಟಾರ್ಟ್ ಆಯಿತು ಗೈಸ್. ಎಲ್ಲರೂ ಇಲ್ಲಿಂದ ಹಂಪಿ ನೋಡೋಕೆ ಸ್ಟಾರ್ಟ್ ಆಗಿದೆ. ಹಂಪಿ ಟಯರ್ಡ್ ಆಗ್ತಿದೆ ಗೈಸ್. ಯಾವಾಗಲೂ ಆ್ಯಕ್ಟಿವಿಟಿಯಲ್ಲಿದ್ದರೆ ಸರಿ ಇರುತ್ತೆ. ಹಂಗೆ ಮುನ್ನೂರ 16 ಮೆಟ್ಲಾಗಿದೆ. ಇನ್ನು 260 ಸ್ಟೆಪ್ಸ್ ಇದೆ. 575 ಐತೆ ಟೋಟಲ್. ಶರತ್ ಅಲ್ಲೋಗ್ಬಿಟ್ಟಿದ್ದಾನೆ.
ವ್ಯೂ ನೋಡಿ. ಮಂಜಿ ಫಸ್ಟ್ ಅಲ್ಲಿ ಹೋಗ್ತಾ ಇದ್ದೆ, ಈಗ ಲಾಸ್ಟಿಗೆ ಬಂದಿದ್ದೀನಿ. ನೋಡಪ್ಪ 400 ಒಂದೈತೆ ಟೋಟಲ್ಲ ಇಲ್ಲಿಗೆ ಇನ್ನು 175 ಐತೆ. 170 ಓ ಇದೇನು ಬೆಂಡ ಬೇಕಾಗ. ಬಂದ್ವಿ ಅನಿಸುತ್ತೆ, ಸ್ವಲ್ಪ ಇದೆ ಎಲ್ಲ ಇಲ್ಲೇ ಫೋಟೋ ಶೂಟ್ ಮಾಡ್ಕೊತಾರೆ. ಫೈನಲಿ ಅಪ್ಪ ಕಾಟನ್ ಟೀ ಶರ್ಟು, ನಾನು ಸ್ವೆಟ್ ಶರ್ಟ್ ಹಾಕೊಂಬಂದಿದ್ದೀನಿ. ಹೆಂಗಿತ್ತಪ್ಪ? ಇನ್ನೊಂದ್ಸತಿ ಬರ್ತೀಯ? ಹ್ಞೂ ಆತನ ದರ್ಶನ ಲೆಕ್ಕನೇ ಇಲ್ಲ ಬಾಸ್. ದರ್ಶನ ಎಂಟ್ರಿ. ದರ್ಶನ ಮಾಡ್ಬರಲ್ಲ, ಏನು ಫೋನ್ ಹಿಡ್ಕೊಂತೀರಲ್ಲ ನೀವು? ಅಂಜನಾದ್ರಿ ಸ್ವಾಮಿ ದರ್ಶನ ಮಾಡ್ಕೊಂಬಿಡಿ. ಇಲ್ಲೇ ವ್ಯೂ ಪಾಯಿಂಟಿಗೆ ರೈಲಿಂಗ್ಸ್ ಎಲ್ಲ ಹಾಕಿದ್ದಾರೆ ಡ್ಯೂ ಟು ಸೇಫ್ಟಿ. ಹಾಂ ಕುತ್ಕೊಂಡು ಶೋರ್ಗೆ ಹೇಳ್ತಾನೆ, ಕುತ್ಕೊಳ್ರಪ್ಪ. ವ್ಯೂ ನೋಡಿ 360 ಡಿಗ್ರಿ ವ್ಯೂ ಫ್ರಮ್ ಅಂಜನಾದ್ರಿ ಬೆಟ್ಟ. ಈಗ ನಾಟಿ ಹೆಚ್ಚು ಇತ್ತು ಅಂದ್ರೆ ಹಾಂ ಪರ್ಸ್ ಕಿತ್ಕೊಂಡು ಹೋಗ್ತಾ ಇದೆ ಅಲ್ಲಿ ಕೋತಿ. ಬಾಳೆಹಣ್ಣಿದ್ರೆ ಕೊಡ್ರಿ. ತಗೊಂಡು ಅಲ್ಲಿ ಓಡ್ತಾ ಇದೆ ನೋಡಿ. ಇವರು ಇಲ್ಲಿದ್ದಾಗಲೇ ಬಾಳೆಹಣ್ಣು ಕೊಟ್ಟಿದ್ದಾರೆ, ಅದು ಬಿಟ್ಟಿರೋದು ನೋಡಿ ಗೈಸ್. ಅದು ಎಲ್ಲೋ ಕೂತೈತೆ ನೋಡಿ. ಒಂದು ಪರ್ಸಿಗೆ ಎಷ್ಟು ರಿಸ್ಕ್ ತಗೊಂತವ್ರೆ ಗೊತ್ತಿಲ್ಲ, ಅದ್ರಲ್ಲಿ ಏನು ಇಂಪಾರ್ಟೆಂಟ್ ಇದೆಯೋ ಏನೋ. ಅಲ್ಲಿ ನೋಡಿಲ್ಲ, ಇಲ್ಲಿದೆ ಪರ್ಸು ಕಾಣ್ತಿದ್ಯಾ? ಇಲ್ಲಿ ಹಾಂ ಅಲ್ಲೋಗಿದೆ. ಚೆನ್ನಾಗಿ ಬಂತು ಕಲರ್. ಕೋಲ್ ಉದ್ದ ಕೋಲ್ ಇದ್ರೆ ಏನಾದ್ರು ಮೇಲಿಂದ ಇದು ಆಗಲ್ಲ. ಅದು ರಾಗ ಹೋದ್ರೆ ಎತ್ಬೋದು. ಚೆನ್ನಾಗಿ ಕಾಣಿಸ್ತು ಅದಕ್ಕೆ. ಹೆಡ್ ಮಾಸ್ಟರ್ ಅದಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಒಂದು ಬುಲ್ಡಿ ಹೊಡಿ, ಒಂದು ಪಟ್ಟು ಹೇಳ್ತೇನೆ ಕರೆಕ್ಟಾಗಿ ಬುಲ್ಡಿ ಹೊಡಿ. ಎಲ್ಲಾ ಕಡೆನೂ ಒಂದೊಂದು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಏನ್ ಗೊತ್ತಾ ಅದು? ಇದೆ RCB. ಹಾ RCB ಬನ್ನಿ. ಇನ್ನ ಮೇಲೆ ಇಲ್ಲಿಲ್ಲ ನೋಡಿ. ಜನ ಎಷ್ಟು ಜನ ಇದಾರೆ ಇಲ್ಲಿ. ಟೈಮ್ ಬಂದ್ಬಿಟ್ಟು ಈಗ 6 o'clock ಆಗ್ತಾ ಇದೆ. ಆಲ್ಮೋಸ್ಟ್ ಎಷ್ಟು 45 ಮಿನಿಟ್ಸ್ ತೊಗೊಂಡ್ವಲ್ಲ ಅಣ್ಣ? 45 ನಿಮಿಷ ತೊಗೊಂಡ್ವಿ ಹತ್ತಕ್ಕೆ. ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಈಗ ಮತ್ತೆ ಇಳಿತಾ ಇದ್ದೀವಿ. ಇಳಿಯೋಕ್ಕೆ ಸ್ವಲ್ಪ ಜೋಶ್ ಇರುತ್ತೆ, ಯಾಕಂದರೆ ಅಷ್ಟೊಂದು ಸ್ಟ್ರೆಸ್ ಇರಲ್ಲ ಈಗ. ಬಟ್ ಅದು ಬೇಕಾರೆ ಅಂತೂ ನೋಡಿ ಸ್ಟೀಪ್ ಹೆಂಗಿದೆ ನೋಡಿ. ಇಲ್ಲಿ ಇನ್ನೂ ಬಂದಿಲ್ಲ, ಬರ್ತಾವ್ರೆ ಇನ್ನು. ನಮ್ಮ ಬ್ರದರೆಲ್ಲ ಫಾಸ್ಟಾಗಿ ಹೋಗ್ತವ್ರೆ. ಹೆಂಗಿತ್ತಣ್ಣ ಮೇಲಿಂದ?
ಬಟ್ ಹುಷಾರ ಬರಬೇಕು, ಮಳೆ ಬೇರೆ ಬಿದ್ದಿರೋದ್ರಿಂದ ಕಲ್ಲುಗಳು ಸ್ಲಿಪ್ಪರಿ ಆಗಿರುತ್ತೆ. ಅಶೋಕಣ್ಣ ಅಲ್ಲಿ ಹೋಗ್ತಾರಲ್ಲ ಮುಂದೆ, ನನ್ನ ಕಡೆಯಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು. ಆಲ್ಮೋಸ್ಟ್ ಅರ್ಧ ಇಳಿದಿದ್ದೀವಿ ಅನ್ಕೊತೀನಿ. 5:57 ಟೈಮು. ಸೆವೆನ್ ಮಿನಿಟ್ಸ್. ಒಂದು 4-5 ಸತಿ ರೆಸ್ಟ್ ತಗೊಂಡು ಹತ್ತಿದ್ರೆ ಒಂದು 40 ನಿಮಿಷ. ಫೈನಲಿ ಬಂದ್ವಿ ಗೈಸ್. ಫೈನಲಿ ಕಂಪ್ಲೀಟೆಡ್. ಇಳಿಯೋದೇನೋ ಒಂದು 8 ಮಿನಿಟ್ಸಲ್ಲಿ ಇಳಿದ್ಬಿಟ್ವಿ. ಹತ್ತದು ಮಾತ್ರ 40-45 ನಿಮಿಷ ತಗೊಂತು. ಇಲ್ಲಿ ನೋಡಿ, ಇಲ್ಲಿ ದೃಶ್ಯ ಎಲ್ಲ ಬಂದರು ಫೈನಲಿ. ಹಾಯ್, ಆಯ್ತಾ? ಇನ್ಯಾರಿದ್ದಾರೆ ಮೇಲೆ? ಯಾವುದು ನಾವೇ ಲಾಸ್ಟ್. ಫೈನಲಿ ಎಲ್ಲರೂ ಬಂದರು. ಟೈಮ್ 6:15 ಆಯ್ತಣ್ಣ. ಅಲ್ಲಿ ಈಗೇನು ತೊಂದರೆ ಇಲ್ಲ. ಇಲ್ಲಿ ಸ್ಟ್ರೈಟ್ ಅವೇ ಟು ಮನೆ ವಯಾ ಹೊಸಪೇಟೆ. ನಂಗೆ ಗೊತ್ತಿರಂಗೆ 5 o'clock ಹಂಗೆಲ್ಲ ಮುಗಿಸ್ಬಿಡೋಣ ಅಂಜನಾದ್ರಿ ಅಂದ್ಕೊಂಡೆ. ಬಟ್ ರೀಚ್ ಆಗಿದ್ದೆ ಇಲ್ಲಿಗೆ ಅಷ್ಟೊತ್ತಾಯಿತು, 4:30ಗೆ. ಜೈ ಶ್ರೀರಾಮ್. ಹೊರಟಿ ನೋಡಿ, 6:30. ಹೈವೇ ಟಚ್ ಆಗ್ತಿದೆ. ಹೊಸಪೇಟೆ ಹುಬ್ಬಳ್ಳಿ. ಮುಂದೆ ಡೈವರ್ಷನ್ ಇದೆ, ಟೋಲ್ ಹತ್ರ. ರೈಟ್ಗೆ ಹೋದರೆ ವಿಜಯಪುರ ಹೈವೇ, ಸ್ಟ್ರೈಟ್ ಹೋದರೆ ಹುಬ್ಳಿ ಹೈವೇ. ಟೈಮ್ 7 o'clock ಆಯಿತು. ನೋಡೋಣ ಡ್ಯಾಮ್ ವ್ಯೂ ಹೇಗೆ ಕಾಣುತ್ತೆ ಅಂತ. ಎಷ್ಟು ಗೇಟ್ ಓಪನ್ ಮಾಡಿದ್ದಾರೆ ನೋಡೋಣ. ಇನ್ನೊಂದು ಬ್ರಿಡ್ಜ್ ಬರುತ್ತೆ, ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಡ್ಯಾಮ್ ಇದೆ, ವ್ಯೂ ಕಾಣಲ್ಲ. ಇನ್ನೊಂದು ಬ್ರಿಡ್ಜ್ ಬರುತ್ತೆ, ಅಲ್ಲಿ ಕಾಣುತ್ತೆ ಚೆನ್ನಾಗಿ. ನೋಡಿ ಗೈಸ್, ಪಾರ್ಕಿಂಗ್ ಫೀಸ್ 100 ರೂಪೀಸು. ಇದಕ್ಕೆ ಮಿನಿ ಏನಂತಾರೆ TTಗೆ 100 ರೂಪೀಸು. ಹೋಗ್ತಾ ಇದ್ದೀವಿ ತುಂಗಭದ್ರಾ ಡ್ಯಾಮ್. ನಂಗೆ ಎಲ್ಲ ಗೇಟ್ಸ್ ಬಿಟ್ಟಿಲ್ಲ, ಜಸ್ಟ್ ನಂಗೆ ಗೊತ್ತಿರೋ 1-2 ಗೇಟ್ ಬಿಟ್ಟಿರ್ಬೋದೇನೋ. ವೆಲ್ಕಮ್ ಟು ತುಂಗಭದ್ರಾ ಡ್ಯಾಮ್. ಇಲ್ಲಿ ನೋಡಿ, ಇಲ್ಲಿ ಬೆಟ್ಟ ಹತ್ತು ಬಂದಿದ್ದಕ್ಕೆ. ಬಸ್ ಸರ್ವಿಸು ಏನು ದುಡ್ಡು ಕೊಟ್ಟು ಓಡಬೇಕಾ? ಏನು VR ಥೀಮ್ ಪಾರ್ಕು, 360 ಡಿಗ್ರಿ ಫ್ರೀ ರೊಟೇಷನ್, ಟ್ರಾವೆಲ್ ಬಿಟ್ವೀನ್ ಡ್ರೀಮ್ ಆ್ಯಂಡ್ ರಿಯಾಲಿಟಿ. ಓ, ಇದು VR ದೋಣಿ VR, ಬೋಟಿಂಗ್ ಲೇಕು, ಮಸಾಜ್ ಬೇರೆ ಇದೆ. ಓಕೆ, ಇವೆಲ್ಲ ಫೆಸಿಲಿಟೀಸ್ ಇದೆ. ನೋಡೋಣ, ಟ್ರೈ ಮಾಡೋಣ ಏನಿದೆ. 7 ಕಿಲೋಮೀಟ್ರ್ ಹೋಗಲು ಮತ್ತು ಬರಲು 30 ರೂಪಾಯಿ. ಬಸ್ ಹೋಗ್ತೈತೆ, ಹೋಗೋಣ. ಅವ್ರು ಬರ್ತಾರ ಬಿಡ್ತಾರೆ ಗೊತ್ತಿಲ್ಲ. ಅಪ್ ಆ್ಯಂಡ್ ಡೌನ್ 30 ಇರಬೇಕು, ಕೇಳಿ. ಹ್ಞೂ, ಅವರೇ ಕರ್ಕೊಂಬರೋದು. ಇನ್ನೂ ಇಬ್ರು ಇದ್ದೀರಣ್ಣ. 10 ಜನಕ್ಕೆ 30 ರೂಪಾಯಿ ಅಪ್ ಆ್ಯಂಡ್ ಡೌನು. TB ಡ್ಯಾಮ್ ಬಸ್ಸು ಹೋಗಲು ಬರಲು 7 ಕಿಲೋಮೀಟ್ರ್ ಆಗುತ್ತಂತೆ. ಡ್ರೈವರ್ TT2 ಮಿನಿ ಬಸ್. ಏನು ಜೀವ ತಿನ್ನಕಂತ.
ಟೋಟಲ್ 8 ಗೇಟ್ ಬಿಟ್ಟಿದ್ದಾರೆ ಅಂತ ಗೈಸ್. ಹಾಂ ಹಾಂ 10 ನಿಮಿಷ ಟೈಮ್ ಐತಂತೆ, 15 ನಿಮಿಷ ಬರ್ರಿ. ಡ್ಯಾಮ್ ನೋಡಲು ಹೋಗ್ತಾ ಇದ್ದೀವಿ. ಇದಾದ್ಮೇಲೆ ಕಾರಂಜಿ. ಕಾರಂಜಿ ಎಲ್ಲಿ ಎಲ್ಲಿ ಕಾರಂಜಿ? ಕಾರಂಜಿ ಅಲ್ಲ, ಇದು ಡ್ಯಾಮ್. ಇದು ಎಲ್ಲ ಐತಲ್ಲ ಕಾರಂಜಿ ಎಲ್ಲಿ? ಇದೆ ನೋಡಿ ಗೈಸ್, ಸ್ಟೋರೇಜು ಡ್ಯಾಮು. ಬಿಡಲ್ಲ, ಗೇಟ್ಸ್ ಎಲ್ಲ ಆ ಕಡೆ ಇದೆ. ಡ್ಯಾಮಿಂದ ಬಂದ್ವಿ, ಅಲ್ಲಿ ಏನು ಕಾಣಿಸ್ಲಿಲ್ಲ, ಗೇಟೆಲ್ಲ ಓಪನ್ ಆಗಿದ್ದು. ಜಪಾನೀಸ್ ಉದ್ಯಾನವನ ಅಂತೆ. ಲಾಸ್ಟ್ ಬಸ್ಸಿಗೆ ಬಂದಿದ್ದು ಮೇಲ್ಗಡೆಯಿಂದ. ಇಲ್ಲಿಂದ 8:30ಗೆ ರಿಟರ್ನು, ಅಷ್ಟಲ್ಲಿ ನೋಡ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಏನಿದೆ ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ. ನಮಗಿನ್ನ 40 ಮಿನಿಟ್ಸ್ ಇದೆ ನಮ್ಮ ಕೈಯಲ್ಲಿ ಕಾರಂಜಿ ಇವೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅಲ್ಲಿ 7:50 ಆಗಿದೆ ಟೈಮು. ಎಲ್ರಿಗೂ ಮಸಲ್ ಪಿನ್ ಸ್ಟಾರ್ಟ್ ಆಗಿದೆ ಕಾಲಿಗೆ. ಮ್ಯೂಸಿಕಲ್ ಫೌಂಟೇನ್ ಸ್ಟಾರ್ಟ್ ಆಯಿತು ಗೈಸ್. ವಾಶ್ರೂಮ್ ಬಂದಿದೆ. 8 ಗಂಟೆ ಅಂದಿದ್ರು, 8:05 ಆಯಿತು. KRS ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ನೋಡೋಣ ಇಲ್ಲಿ ಹೇಗಿದೆ ಅಂತ. ಹತ್ರ ಹೋಗ್ತೀನಿ ತಡ್ರಿ. ಇದರಿಂದ ಏನು ವೈಪ್ ಬರಲಿಲ್ಲ ಅಂದ್ಬಿಟ್ಟು ನಮ್ಮ ಗ್ಯಾಂಗ್ಗೆ ವೈಪ್ ತರ್ತಾವ್ರೆ ಕುಣಿದ್ಬಿಟ್ಟು. ಉತ್ತರ ಕರ್ನಾಟಕ ಅಂದಮೇಲೆ ಈ ಸಾಂಗ್ ಇಲ್ದಂಗೆ ಇರೋಕ್ಕಾಗಲ್ಲ. ಯಾರು ಸಣ್ಣ ಮಕ್ಕಳು ಕರ್ಕೊಂಬಂದರೆ, ಯೂತ್ಸ್ ಬಂದರೆ, ಟೈಮ್ ಇದ್ದರೆ ಇಲ್ಲೆಲ್ಲ ಆಟಾಡ್ಬೋದು ನೋಡಿ. ಸ್ಕೇರಿ ಹೌಸ್ ಇದೆ, ಮತ್ತು 12D ಸಿನಿಮಾ ಇದೆ, ಸ್ಕೈ ವಾಕ್ ಅಂತೆ, ಡ್ಯಾಶಿಂಗ್ ಕಾರು, ಬುಲ್ ರೈಡು, ಮತ್ತು ಹಾರರ್ ಹೌಸು ಎಲ್ಲ ಇದೆ. ಇಲ್ಲೆಲ್ಲ ಇದೆ ನೋಡಿ, ಇಲ್ಲೆಲ್ಲ ಡ್ಯಾಶಿಂಗ್ ಕಾರ್ ಇಲ್ಲೇ ಇದೆ. ಫೇರ್ ಎಲ್ಲ ಈ ಕಡೆ ಇದೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ, ಝೂಮ್ ಹಾಕಿ ನೋಡಿ. ಮೇ ಬಿ ಅದು ಅಪ್ಡೇಟ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಎಲ್ಲ ಹೋಗಿ ಕಿತ್ತೋಗಿದೆ. ಇದೆ ಫೇರು. ಬಸ್ ಬಂತು ಅನ್ಸುತ್ತೆ ಗೈಸ್. ಓಡು ಓಡು ಓಡು. ಡ್ಯಾಶಿಂಗ್ ಕಾರ್ ಇದು. ಚೆನ್ನಾಗಿ ಮಾಡಿದ್ದಾರೆ, ಪರವಾಗಿಲ್ಲ ಫೆಸಿಲಿಟೀಸ್ ಎಲ್ಲ. ಓಹ್, ಯಾವುದೋ ರೇಸ್ ನಡೀತೈತೆ ಇಲ್ಲಿ. ಆನ್ ಯುವರ್ ಮಾರ್ಕ್, ಗೆಟ್ ಸೆಟ್, ಗೋ. ಬಸ್ ಬರೋವರೆಗೂ ಫನ್ ಟೈಮ್. ಬಸ್ ಬಂತು ಹತ್ರ. ಇಷ್ಟೇ ನೋಡಿ ಗೈಸ್, ಬಂದು ಡ್ರಾಪ್ ಮಾಡ್ತು. ಲಾಸ್ಟ್ ಬಸ್ ಇದೆ 8:15. ಎಲ್ಲ ಲೈಟ್ಸ್ ಆಫ್ ಮಾಡ್ತಾ ಇದ್ದಾರೆ ಅಷ್ಟೇ. ನಾವು ಇದೇ TB ಡ್ಯಾಮು. ಫ್ರೀ ಇದ್ದಾಗ, ಪುರ್ಸೊತ್ತಿದ್ದಾಗ, ಲೈಕ್ ವೀಕ್ ಡೇಸ್ ಬರಬೇಕು, ವೀಕೆಂಡಲ್ಲಿ ಬರಬಾರ್ದು. ಸೊ ಎಲ್ಲ ಗೇಮ್ಸ್ ಆಡ್ಬೋದು. ಲೈಕ್ ಮಧ್ಯಾಹ್ನ ಹಂಗೆ ಬಂದು 2 o'clock 3 o'clock ಲಂಚ್ ಮಾಡಿಕೊಂಡು ಇಲ್ಲಿಗೆ ಬಂದರೆ ಎಲ್ಲ ನೋಡಿಕೊಂಡು ಸಾಯಂಕಾಲ ಮ್ಯೂಸಿಕಲ್ ಫೌಂಟೇನ್ ನೋಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ಬೋದು. ಟೈಮ್ 11:30 ಆಗ್ತಾ ಇದೆ. ಎಲ್ಲ ಡಿನ್ನರ್ ಮುಗಿಸ್ಕೊಂಡು ಹೊಸಪೇಟೆ ರಿಟರ್ನ್ ಆಗ್ತಾ ಇದ್ದೀವಿ ದಾವಣಗೆರೆಗೆ. ಒನ್ ಆಫ್ ದಿ ಸೆಕೆಂಡ್ ಲಾರ್ಜೆಸ್ಟ್ ರೋಡ್ ಟನಲ್ ಇದು. ಈಗ ಫಸ್ಟ್ ಇರೋದೇ ಕಾರವಾರ.
ಹೊಸಪೇಟೆ ಟನಲಲ್ಲಿ ಗಾಡಿ ಇಗ್ನಿಷನ್ ಪ್ರಾಬ್ಲಮ್ ಆದ್ದರಿಂದ ಆಗ್ತಿಲ್ಲ, ಸ್ಟಾರ್ಟ್ ಆಗ್ತಿಲ್ಲ. ಹುಡುಗರು ತಳ್ತವ್ರೆ. ನೀನೇನು ಮಾಡ್ತಾಯಿದ್ದೀಯ ಅಲ್ಲಿ ಕೂತ್ಕೊಂಡು ಅಂದರೆ, ನಾನು ನಮ್ಮ ಅಣ್ಣಂದ್ರೆ ಇಬ್ಬರು ಕೂತಿದ್ದೀವಿ. ಮಿಕ್ಕಿದ್ದು 7 ಜನ ತಳ್ಳಾಗ್ತವ್ರೆ. ಪ್ರಾಬ್ಲಮ್ ಆಗಿದೆ ಗಾಡಿ, ಇಗ್ನಿಷನ್ ಏನೋ ಪ್ರಾಬ್ಲಮ್ ಅಂತವ್ರೆ. ಎಲ್ಲ ಬೆಂಗಳೂರು ಗಾಡಿಗಳು ಒಂದೊಂದೇ ಹೋಗ್ತಾ ಇದ್ದಾರೆ. ತಳ್ತವ್ರೆ. ನಿಲ್ಸು मजा नहीं आ रहा है. ಮಂತ್ರಾಲಯದಲ್ಲಿ ರೀಲ್ ಮಾಡಿದ್ವಿ, ಟ್ರೆಂಡಿಂಗಲ್ಲಿ ಇದೆಯಲ್ಲ ಈ ಗಾಡಿ ಫುಲ್ ಮಾಡ್ಕೊಂಡು ಹೋಗೋದು. ಅದು ರೀಲ್ ಆಯಿತು, ಇದು ರಿಯಲ್ಲು. ತಳ್ಕೊಂಡು ಅರ್ಧ ತಳ್ಳಿದ್ದೀವಿ, ಇನ್ನು ತಳ್ತಾ ಇದ್ದೀವಿ. ಚಿಕ್ಕ ಬಾಟ್ಲಿ ಇದ್ವಲ್ಲ ತಗೊಳ್ಳೋಣ. ಹೆಂಗಾಯ್ತು? ಡೌನ್ ಐತೆ, ಹೋಗೈತೆ ಇದು. ಇಲ್ಲ ಹಾಕೋಣ, ಹಾಕಿ ಬರ್ತಿಲ್ಲ. ಹೋಗ್ರಿ ಹೋಗಾಗುತ್ತೆ. ಒಂದೇ ಸತಿ ಹಾಕಿ ಪ್ರೆಷರಲ್ಲಿ ಹೋಗ್ತಾ ಇರುತ್ತೆ. ಭಾಳ ಒಳಗೈತೆ ಅಲ್ಲ, ಬರ್ತೈತೆ ಇಲ್ಲ ಹಾಕೋಣ. ಡೀಸೆಲ್ ಹಂಗೂ ಹಿಂಗೂ ಸರ್ಕಸ್ ಮಾಡಿ ಹಾಕಿದ್ದಾಯ್ತು. ಅದು ಏನಂತಾರೆ, ಟ್ಯಾಂಕು ಸ್ವಲ್ಪ ಮೇಲಿದೆ. ಹಿಂಗೂ ಸರ್ಕಸ್ ಮಾಡಿ ಪೇಪರ್ ಹಾಕ್ಬಿಟ್ಟು ಹಾಕಿದ್ದೀವಿ. ನೋಡೋಣ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ. ಬ್ಯಾಟ್ರಿ ಪ್ರಾಬ್ಲಮ್, ಡೀಸೆಲ್ ಖಾಲಿ ಆಗಿದೆಯಾ ನೀವು ನೋಡಿ. ಚಳಿ ಕಾಯಿಸ್ಕೊತವ್ರೆ. ಡೀಸೆಲ್ ತಂದಿದ್ದು ಟ್ಯಾಂಕು, ಡೀಸೆಲ್ ತಂದಿದ್ದು ಬಾಟ್ಲು ಚಳಿ ಕಾಯಿಸ್ಕೊತವ್ರೆ. ಗಾಡಿ ಒಂದು ಕಡೆ ಬರ್ತೈತೆ. ಇನ್ನು ಯಾಕೆ ಸ್ಟಾರ್ಟಿಂಗ್ ಟ್ರಬಲ್ ಗೈಸ್, ಸ್ಟಾರ್ಟ್ ಆಯ್ತಿಲ್ಲ. ತಳ್ಬೇಕಾ? कुछ तो अलग ही प्रॉब्लम है गाइस. ए जैक तಗೊಂಡ್ಬಂದ್ರ? जैक ಸ್ಟಾರ್ಟ್ ಆಯ್ತು ಗೈಸ್. ಫೈನಲಿ ಹೊಡೆದು ಗೈಸ್. 9 ಕಿಲೋಮೀಟರ್ಸ್ ಅಲ್ಲಿ ಪೆಟ್ರೋಲ್ ಪಂಪ್. ಫೈನಲಿ ಒಂದು ಜಿಯೋ ಪಂಪ್ ಸಿಕ್ತು. ಡೀಸೆಲ್ ಹಾಕ್ಸ್ಕೊತಾ ಇದ್ದೀವಿ. ಟೈಮ್ 12:40 ಆಗಿದೆ ಅಲ್ಲ.